ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು 10ನೇ ತರಗತಿಯಲ್ಲಿರ್ತಕ್ಕಂಥ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡೋಣ. ಇತಿಹಾಸದಲ್ಲಿ ಟೋಟಲಾಗಿ ಆ್ಯನ್ಯುವಲ್ ಎಕ್ಸಾಮ್ಗೆ 25 ಮಾರ್ಕ್ ಬರುತ್ತೆ. ಎಷ್ಟರಲ್ಲಿ? ಟೋಟಲಾಗಿ 80 ಮಾರ್ಕ್ಗೆ 25 ಮಾರ್ಕ್ ಬರುತ್ತೆ. ಇವು 9 ಚಾಪ್ಟರ್ಗಳನ್ನು ಹೊಂದಿದೆ. 9 ಘಟಕಗಳಲ್ಲಿ ಇಲ್ಲಿರ್ತಕ್ಕಂಥವು 25 ಮಾರ್ಕ್ಸ್ ಅಂದರೆ ಅತಿ ಹೆಚ್ಚು ವೇಟೇಜನ್ನು ಹೊಂದಿರತಕ್ಕಂಥ ಒಂದು ಭಾಗ ಯಾವುದಂದರೆ ಇತಿಹಾಸ ಆಗಿದೆ. ಈ ಇತಿಹಾಸದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪಾಠಗಳನ್ನು ನಾವು ಪ್ರತಿಯೊಂದು ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಇವತ್ತು ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಪಾಠದಲ್ಲಿರ್ತಕ್ಕಂಥ 1 ಅಂಕದ 2 ಮತ್ತು 3 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆಗಳನ್ನು ಉತ್ತರ ಸಮೇತವಾಗಿ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಪ್ರಥಮವಾಗಿ ನಾವು 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. 1 ಅಂಕದ ಪ್ರಶ್ನೆಯಲ್ಲಿ ಪ್ರಥಮ ಪ್ರಶ್ನೆ, ಒಟ್ಟೋಮನ್ ಟರ್ಕರು 1453ರಲ್ಲಿ ಯಾವ ನಗರವನ್ನು ವಶಪಡಿಸಿಕೊಂಡರು? ಉತ್ತರ ಏನಂದರೆ ಕಾನ್ಸ್ಟಾಂಟಿನೋಪಲ್. ಆಮೇಲೆ ಯುರೋಪಿನ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಹೊಂದಿರತಕ್ಕಂಥ ದೇಶ ಯಾವುದಂದರೆ ಇಟಲಿ. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ವಾಸ್ಕೋ ಡಿ ಗಾಮ. 4ನೇ ಪ್ರಶ್ನೆ, ವ್ಯಾಪಾರಕ್ಕೆ ಮೊದಲು ಭಾರತಕ್ಕೆ ಬಂದು ಕೊನೆಯದಾಗಿ ಭಾರತವನ್ನು ತೊರೆದ ರಾಷ್ಟ್ರ ಯುರೋಪಿಯನ್ ರಾಷ್ಟ್ರ ಯಾವುದಂದರೆ ಪೋರ್ಚುಗೀಸರು. ಇವರು ಗೋವಾದಲ್ಲಿ ವಾಸ ಮಾಡ್ತಿದ್ರು. ದೆನ್ ನೆಕ್ಸ್ಟ್, ಭಾರತದಿಂದ ಯುರೋಪಿಗೆ ಯಾವ ಸಾಂಬಾರು ಪದಾರ್ಥಗಳನ್ನು ರಫ್ತು ಮಾಡಲಾಗುತ್ತಿತ್ತು? ಯಾವುದಂದರೆ ಉತ್ತರ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಇತ್ಯಾದಿಗಳನ್ನು ರಫ್ತು ಮಾಡುತ್ತಿದ್ದರು. ನೆಕ್ಸ್ಟ್ 6ನೇ ಪ್ರಶ್ನೆ, ಪೋರ್ಚುಗೀಸರು ಅಲ್ಬುಕರ್ಕನ್ನು ಗೋವಾವನ್ನು ಯಾರಿಂದ ಜಯಿಸಿದನು? ಉತ್ತರ ಅಲ್ಬುಕರ್ಕನು ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡನು. ಇಸ್ವಿ ಯಾವುದಂದರೆ 1510. ದೆನ್ ನೆಕ್ಸ್ಟ್ 7ನೇ ಪ್ರಶ್ನೆ, ಭಾರತದಲ್ಲಿ ಡಚ್ಚರು ಅವನತಿಗೆ ಕಾರಣವೇನು? ಭಾರತದಲ್ಲಿ ಡಚ್ಚರ ಅವನತಿಗೆ ಕಾರಣ ಭಾರತದಲ್ಲಿ ಇಂಗ್ಲೀಷರ ಏಳಿಗೆ ಮತ್ತು ಆಗ್ನೇಯ ಏಷ್ಯಾದಲ್ಲಿ ತಾವು ವಶಪಡಿಸಿಕೊಂಡ ದ್ವೀಪಗಳ ಕಡೆ ಹೆಚ್ಚು ಆಸಕ್ತರಾಗಿದ್ದರು. ನೆಕ್ಸ್ಟ್ 8ನೇ ಪ್ರಶ್ನೆ, ಪೋರ್ಚುಗೀಸರು ಮೊದಲು ವೈಸ್ರಾಯ್ ಯಾರು ಮತ್ತು ಅವನ ನೀತಿ ಯಾವುದು? ಉತ್ತರ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್. ಇವನು ಪೋರ್ಚುಗೀಸರ ಮೊದಲ ವೈಸ್ರಾಯ್ ಆಗಿದ್ದನು ಮತ್ತು ಇವನು ನೀಲಿ ನೀರಿನ ನೀತಿಯನ್ನು ಅಳವಡಿಸಿಕೊಂಡಿದ್ದನು. 9ನೇ ಪ್ರಶ್ನೆ, ಪೋರ್ಚುಗೀಸರ ನಿಜವಾದ ಸ್ಥಾಪಕ ಯಾರು ಎಂದು ಪ್ರಸಿದ್ಧರಾಗಿದ್ದಾರೆ? ಪೋರ್ಚುಗೀಸರ ನಿಜವಾದ ಸ್ಥಾಪಕ ಯಾರಂದರೆ ಉತ್ತರ ಆಲ್ಫಾನ್ಸೋ ಅಲ್ಬುಕರ್ಕ್. ಯಾಕಂದರೆ ಇವನು ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡಿರ್ತಾನೆ. ಇವಾಗ 10ನೇ ಪ್ರಶ್ನೆ, ಮೊಘಲ ದೊರೆ ಔರಂಗಜೇಬನ ಆಸ್ಥಾನದಲ್ಲಿ ಬಂದ ಇಂಗ್ಲಿಷ್ ರಾಯಭಾರಿ ಯಾರು? ಉತ್ತರ ಸರ್ ಥಾಮಸ್ ರೋ. 11ನೇ ಪ್ರಶ್ನೆ, ಇಂಗ್ಲಿಷರಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲು ಅನುಮತಿ ನೀಡಿದ ದೊರೆ ಯಾರು? ಜಹಾಂಗೀರ್. 12ನೇ ಪ್ರಶ್ನೆ, ಬ್ರಿಟಿಷರು ಸೇಂಟ್ ಜಾರ್ಜ್ ಕೋಟೆಯನ್ನು ಎಲ್ಲಿ ನಿರ್ಮಿಸಿದರು? ಉತ್ತರ ಮದ್ರಾಸ್ ಅಂತ ಆಗುತ್ತೆ. 13ನೇ ಪ್ರಶ್ನೆ, ಫೋರ್ಟ್ ವಿಲಿಯಂ ಕೋಟೆ ಎಲ್ಲಿದೆ? ಕೋಲ್ಕತ್ತಾದಲ್ಲಿದೆ. 14ನೇ ಪ್ರಶ್ನೆ, ಆರಂಭದಲ್ಲಿ ಬ್ರಿಟಿಷರು ಯಾವ ನಗರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು? ಯಾವುದಂದರೆ ಕೋಲ್ಕತ್ತಾ. 15ನೇ ಪ್ರಶ್ನೆ, ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ ಭಾರತದ ಯಾವ ನಗರವನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದನು? ಯಾವುದಂದರೆ ಬಾಂಬೆ. 16ನೇ ಪ್ರಶ್ನೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಯಿತು? 1664. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು ಅಂದರೆ ಪಾಂಡಿಚೇರಿ. ಇವಾಗ ನಾವು 18ನೇ ಪ್ರಶ್ನೆಗೆ ಹೋಗೋಣ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದ ಮೊಘಲ ದೊರೆ ಯಾವುದು ಅಂದರೆ 2ನೇ ಶಾ ಆಲಂ ಅಂತ ಆಗುತ್ತೆ. ದೆನ್ 19ನೇ ಪ್ರಶ್ನೆ, ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಯಾರು? ರಾಬರ್ಟ್ ಕ್ಲೇವ್. 20ನೇ ಪ್ರಶ್ನೆ, ಬಕ್ಸಾರ್ ಕದನ ಯಾವ ವರ್ಷದಲ್ಲಿ ನಡೆಯಿತು?
ಇದು 1764ರಲ್ಲಿ ನಡೆಯಿತು. 21ನೇ ಪ್ರಶ್ನೆ, ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷರ ಸೈನ್ಯವನ್ನು ಮುಖ್ಯಸ್ಥರು ಯಾರಾಗಿದ್ದರು? ಬ್ರಿಟಿಷರ ಸೈನ್ಯದ ಮುಖ್ಯಸ್ಥರು ಯಾರಾಗಿದ್ದರು ಅಂದರೆ ಸರ್ ಐರ್ಕೂಟ್. 22ನೇ ಪ್ರಶ್ನೆ, ಬಕ್ಸಾರ್ ಕದನದಲ್ಲಿ ಬ್ರಿಟಿಷರ ಸೈನ್ಯದ ಮುಖ್ಯಸ್ಥರು ಯಾರಾಗಿದ್ದರು ಅಂದರೆ ಹೆಕ್ಟರ್ ಮನ್ರೋ. 23ನೇ ಪ್ರಶ್ನೆ, ಫ್ರೆಂಚರ ಮಹತ್ವಾಕಾಂಕ್ಷಿ ಗವರ್ನರ್ ಯಾರಾಗಿದ್ದರು? ಡುಪ್ಲೆ. 24ನೇ ಪ್ರಶ್ನೆ, ಮೂರು ಕಾರ್ನಾಟಿಕ್ ಯುದ್ಧಗಳು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡವು? ಅವಂದರೆ 1ನೇ ಕಾರ್ನಾಟಿಕ್ ಯುದ್ಧ ಎಕ್ಸ್ಲಾ ಚಾಪೆಲ್, 2ನೇ ಕಾರ್ನಾಟಿಕ್ ಯುದ್ಧ ಪಾಂಡಿಚೇರಿ ಮತ್ತು 3ನೇ ಕಾರ್ನಾಟಿಕ್ ಯುದ್ಧ ಪ್ಯಾರಿಸ್ ಒಪ್ಪಂದಗಳಿಂದ ಕೊನೆಗೊಂಡವು. ಇವು ಮೂರು ಕೂಡ ತುಂಬ ಇಂಪಾರ್ಟೆಂಟ್ ಆಗಿವೆ. 1 ಮಾರ್ಕ್ಸಿಗೆ ಮಾತ್ರ ಬಂದೇ ಬರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ದೆನ್ ನೆಕ್ಸ್ಟ್, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದು ಯಾವ ನಗರವನ್ನು ಕರೆಯಲಾಗುತ್ತಿತ್ತು? ಅದು ಯಾವುದಂದರೆ ಕಾನ್ಸ್ಟಾಂಟಿನೋಪಲ್ ನಗರ. 26ನೇ ಪ್ರಶ್ನೆ, 1498ರಲ್ಲಿ ವಾಸ್ಕೋಡಿಗಾಮನು ಭಾರತದ ಯಾವ ನಗರದಲ್ಲಿ ತಲುಪಿದನು? ಯಾವುದಂತಂದರೆ ಕೇರಳದ ಕಲ್ಲಿಕೋಟೆಯ ಸಮೀಪದಲ್ಲಿರ್ತಕ್ಕಂಥ ಕಾಪ್ಪಡ್ ಎಂಬ ಬಂದರಿನಲ್ಲಿ ಬಂದು ಅವನು ಸೇರ್ಕೊಳ್ತಾನೆ. 27ನೇ ಪ್ರಶ್ನೆ, ಡಚ್ಚರಿಂದ ವೈನಾಡ್ ಸಂಸ್ಥೆಯನ್ನು ರಕ್ಷಿಸಿದ ದೊರೆ ಯಾರಂದರೆ ಮಾರ್ತಾಂಡವರ್ಮ. 28ನೇ ಪ್ರಶ್ನೆ, ಮಾರ್ತಾಂಡವರ್ಮನ ಕಾಲದಲ್ಲಿ ಯಾವ ನಗರವು ವಿಶ್ವ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಗಿತ್ತು? ಯಾವುದಂದರೆ ಕೊಚ್ಚಿ. 29ನೇ ಪ್ರಶ್ನೆ, 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲಿಷರು ರಾಜಧಾನಿಯಾಗಿದ್ದ ನಗರ ಯಾವುದಂದರೆ ಕೋಲ್ಕತ್ತಾ. 30ನೇ ಪ್ರಶ್ನೆ, ಪಾಂಡಿಚೇರಿಯ ಮೊದಲ ಹೆಸರು ಯಾವುದಂದರೆ ವಾಲಿಕೊಂಡಪುರಂ. 31ನೇ ಪ್ರಶ್ನೆ, ಬ್ರಿಟಿಷರಿಗೆ ಬಂಗಾಳದಲ್ಲಿ ವ್ಯಾಪಾರ ನಡೆಸಲು ದಸ್ತಕ್ಗಳನ್ನು ನೀಡಿದ ಮೊಘಲ ದೊರೆ ಯಾರಾದರೆ ಫಾರೂಕ್ ಶಿಯಾ. 32ನೇ ಪ್ರಶ್ನೆ, ಇಟಲಿಯ ವ್ಯಾಪಾರದ ಏಕಸ್ವಾಮ್ಯ ಮುರಿಯಲು ಯಾವ ರಾಷ್ಟ್ರಗಳು ಯತ್ನಿಸಿದವು? ಯಾವಂದರೆ ಸ್ಪೇನ್ ಮತ್ತು ಪೋರ್ಚುಗಲ್. 33ನೇ ಪ್ರಶ್ನೆ, ಜಲಮಾರ್ಗ ಶೋಧನೆಗೆ ನೆರವಾದ ವೈಜ್ಞಾನಿಕ ಆವಿಷ್ಕಾರಗಳು ಯಾವುವು? ಯಾವಂದರೆ ಒಂದು ದಿಕ್ಸೂಚಿ, ಆಸ್ಟ್ರೋಲೋಬ್, ಸಿಡಿಮದ್ದುಗಳು. ಇವುಗಳು ಜಲಮಾರ್ಗದ ಶೋಧನೆಗೆ ನೆರವಾದ ವೈಜ್ಞಾನಿಕ ಆವಿಷ್ಕಾರಗಳಾಗಿವೆ. 34ನೇ ಪ್ರಶ್ನೆ, ಮಾರ್ತಾಂಡವರ್ಮ ತನ್ನ ರಾಜಧಾನಿಯನ್ನು ಎಲ್ಲಿಗೆ ಸ್ಥಳಾಂತರಿಸಿದನು? ಉತ್ತರ ಯಾವುದಾಗುತ್ತಂದರೆ ಪದ್ಮನಾಭಪುರಂದಿಂದ ತಿರುವನಂತಪುರಂಗೆ ಸ್ಥಳಾಂತರಿಸಿದನು. ಇವಾಗ 1 ಅಂಕದ ಪ್ರಶ್ನೆಗಳು ಮುಗಿದವು. ಇವಾಗ ನಾವು 2 ಮತ್ತು 3 ಅಂಕದ ಪ್ರಶ್ನೆಗಳ ಕಡೆಗೆ ಹೋಗೋಣ. ಇವಾಗ ಪ್ರಥಮ ಪ್ರಶ್ನೆ ಯಾವುದಂದರೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ತಿಳಿಸಿ, ಅಥವಾ ಯುರೋಪಿನ ರಾಷ್ಟ್ರಗಳಿಗೆ ಭಾರತಕ್ಕೆ ಜಲಮಾರ್ಗ ಶೋಧನೆಗೆ ಅನಿವಾರ್ಯವಾಗಿತ್ತು ಹೇಗೆ? ಇದಕ್ಕೆ ಉತ್ತರ ಏನಾಗುತ್ತಂದರೆ, ಫಸ್ಟ್ನೇ ಪಾಯಿಂಟ್, ಸಾಂಬಾರು ಪದಾರ್ಥಗಳಾದ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಶುಂಠಿಗೆ ಯುರೋಪಿನಲ್ಲಿ ಸಾಕಷ್ಟು ಬೇಡಿಕೆ ಇತ್ತು. ಕಾನ್ಸ್ಟಾಂಟಿನೋಪಲ್ ನಗರದ ಪತನವಾಯಿತು. ಅದು ಯಾವಾಗಂದ್ರೆ 1453ರಲ್ಲಿ. ಅದನ್ನು ಕಾನ್ಸ್ಟಾಂಟಿನೋಪಲ್ನ ಟರ್ಚರು ಹೆಚ್ಚು ತೆರಿಗೆ ವಿಧಿಸಲು ಸ್ಟಾರ್ಟ್ ಮಾಡಿದರು. ಆವಾಗ ಇದರಿಂದ ವರ್ತಕರಿಗೆ ವ್ಯಾಪಾರದಲ್ಲಿ ಲಾಭವಾಗಲಿಲ್ಲ. 3ನೇ ಪಾಯಿಂಟ್ ಏನಂದರೆ, ಸಮುದ್ರಯಾನಕ್ಕೆ ಹೊಸ ವೈಜ್ಞಾನಿಕ ಅನುಕರಗಳಾದ ದಿಕ್ಸೂಚಿ, ಸಿಡಿಮದ್ದು, ಭೂಪಟ, ಆಸ್ಟ್ರೋಲೋಬ್ಗಳು, ನೌಕಾ ಉಪಕರಣಗಳು ನಾವಿಕರಿಗೆ ಸಹಾಯಕವಾದವು. ದೆನ್ 4ನೇ ಪಾಯಿಂಟ್ ಯಾವುದಂದರೆ, ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್ ಮತ್ತು ಪೋರ್ಚುಗಲ್ ರಾಜರು ಸಮುದ್ರ ಮಾರ್ಗದ ಶೋಧನೆಗೆ ಸಾಹಸಿ ನಾವಿಕರಿಗೆ ಪ್ರೋತ್ಸಾಹ ನೀಡಿದರು. ಅವರಿಗೆ ನೀವು ಜಲಮಾರ್ಗವನ್ನು ಕಂಡುಹಿಡಿಯಿರಿ ಅಂತ ಅವರಿಗೆ ಸಿಕ್ಕಾಪಟ್ಟೆ ಪ್ರೋತ್ಸಾಹವನ್ನು ನೀಡಿದರು. ಇವಾಗ ನಾವು ಹೋಗೋದಂದರೆ 2ನೇ ಪ್ರಶ್ನೆ ಕಡೆಗೆ ಹೋಗೋಣ. 2ನೇ ಪ್ರಶ್ನೆ ಯಾವುದಂದರೆ, ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು? ಅದು ಹೇಗೆ ನಡೀತಿತ್ತು ಅಂದರೆ, ಫಸ್ಟ್ನೇ ಪಾಯಿಂಟ್, ಮಧ್ಯಕಾಲದಲ್ಲಿ ಭಾರತದ ಸರಕುಗಳನ್ನು ಅರಬ್ ವರ್ತಕರು
ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದಕ್ಕಂಥ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಅಲ್ಲಿಂದ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ದೇಶಗಳಲ್ಲಿ ಮಾರುತ್ತಿದ್ದರು. ಹೀಗೆ ವ್ಯಾಪಾರ ವಿನಿಮಯ ನಡೆಯುತ್ತಿತ್ತು. ಇವಾಗ ಮೂರನೇ ಪ್ರಶ್ನೆ, ಡಚ್ಚರ ಪ್ರಮುಖ ವ್ಯಾಪಾರಿಯ ಕೂಟಿಗಳು ಅನ್ನು ತಿಳಿಸಿ. ಯಾವಂದರೆ 1 ಸೂರತ್, ಬ್ರೋಚ್, ಕ್ಯಾಬೆ, ಕೊಚ್ಚಿನ್, ಚಿನ್ಸೂರ್, ನಾಗಪಟ್ಟಣ, ಮಚಿಲಿಪಟ್ಟಣ ಇವುಗಳು ಡಚ್ಚರ ಪ್ರಮುಖ ವ್ಯಾಪಾರ ಕೋಟಿಗಳಾಗಿವೆ. 4ನೇ ಪ್ರಶ್ನೆ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾನ ಸಾಧನೆಗಳನ್ನು ತಿಳಿಸಿ. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾನ ಸಾಧನೆಗಳು ಯಾವ್ಯಾವು ಅಂದರೆ 1 ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸರಾಯ್. ಭೂಮಿಯ ಮೇಲೆ ಆಧಿಪತ್ಯಕ್ಕೆ ಬದಲು ಅವನು ಸಮುದ್ರದ ಮೇಲಿನ ಏಕಸ್ವಾಮ್ಯವನ್ನು ಬಯಸುತ್ತಿದ್ದನು. ನೌಕಾಶಕ್ತಿಯನ್ನು ಬಲಪಡಿಸಿ ನೀಲಿ ನೀರಿನ ನೀತಿ ಅಂತ ಒಂದು ನೀತಿಯನ್ನು ಜಾರಿಗೆ ತಂದಿದ್ದನು. ಇವಾಗ ನಾವು 5ನೇ ಪ್ರಶ್ನೆ ಕಡೆಗೆ ಹೋಗೋಣ. 5ನೇ ಪ್ರಶ್ನೆ ಯಾವುದಂದರೆ ಅಲ್ಫಾನ್ಸೋ ಅಲ್ಬುಕರ್ಕನ ಸಾಧನೆಗಳನ್ನು ತಿಳಿಸಿ. ಅಲ್ಫಾನ್ಸೋ ಅಲ್ಬುಕರ್ಕನ ಸಾಧನೆಗಳನ್ನು ತಿಳಿಸಬೇಕಂದ್ರೆ ಉತ್ತರ, ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಇವನು 1510ರಲ್ಲಿ ವಿಜಾಪುರದ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಂಡನು. ಅದನ್ನು ತನ್ನ ಆಡಳಿತ ಕೇಂದ್ರವಾಗಿ ಪರಿವರ್ತಿಸಿಕೊಂಡನು. 6ನೇ ಪ್ರಶ್ನೆ ಯಾವುದಂದರೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರ ಕ್ರಮವಾಗಿ ಹೆಸರಿಸಿ. ಅಂದರೆ ಯುರೋಪಿಯನ್ನರು ಯಾರ್ಯಾರು ಫಸ್ಟ್ ಬಂದರು, ಸೆಕೆಂಡ್ ಬಂದರು, ಥರ್ಡ್ ಬಂದರು, ಫೋರ್ತ್ ಬಂದರು ಅಂತ ಕ್ರಮವಾಗಿ ಹೆಸರಿಸಿ ಅಂತ ಹೇಳಿದ್ದಾರೆ. ಫಸ್ಟ್ ಬಂದವರು ಪೋರ್ಚುಗೀಸರು, ಆಮೇಲೆ ಡಚ್ಚರು, ಆಮೇಲೆ ಬ್ರಿಟಿಷರು ಅಥವಾ ಇಂಗ್ಲೀಷರು, ಆಮೇಲೆ ಲಾಸ್ಟಿಗೆ ಬಂದವರು ಫ್ರೆಂಚರು ಅಂತ ಹೇಳ್ಬೋದು. ಆಮೇಲೆ ಇವಾಗ 7ನೇ ಪ್ರಶ್ನೆ, ಬಕ್ಸಾರ್ ಕದನವು ಯಾರ ನಡುವೆ ನಡೆಯಿತು? ಬಕ್ಸಾರ್ ಕದನವು ಯಾರ ನಡುವೆ ನಡೆಯಿತು ಅಂದರೆ ಬ್ರಿಟಿಷರ ಹೆಕ್ಟರ್ ಮೊನ್ರೋ ಮತ್ತು ಬಂಗಾಳದ ನವಾಬ ಮೀರ್ ಕಾಸಿಂ, ಔದ್ನ ನವಾಬ ಶುಜ್ ಉದ್ ದೌಲ್ ಮತ್ತು ಮೊಘಲ್ ದೊರೆ 2ನೇ ಶಾ ಆಲಂದವರ ಸಂಯುಕ್ತ ಸೇನೆಯ ನಡುವೆ ನಡೆಯಿತು. ಯಾರಂದರೆ ಬ್ರಿಟಿಷರ ಹೆಕ್ಟರ್ ಮೊನ್ರೋ ಅವರ ಸೇನೆ ಮತ್ತು ಅದರ ವಿರುದ್ಧವಾಗಿ ಬಂಗಾಳದ ನವಾಬ ಮೀರ್ ಕಾಸಿಂ, ಔದ್ನ ನವಾಬ ಶುಜ್ ಉದ್ ದೌಲ್ ಮತ್ತು ಮೊಘಲ್ ದೊರೆಯ 2ನೇ ಶಾ ಆಲಂನ 3 ಜನರು ಸೇರಿಕೊಂಡಂಥ ಸಂಯುಕ್ತ ಸೇನೆ ಇವರು ಬ್ರಿಟಿಷರ ವಿರುದ್ಧ ಯುದ್ಧ ನಡೆಯಿತು. ಇವಾಗ ನಾವು 8ನೇ ಪ್ರಶ್ನೆ ಕಡೆಗೆ ಹೋಗೋಣ. 8ನೇ ಪ್ರಶ್ನೆಯಲ್ಲಿ ದ್ವಿಪ್ರಭುತ್ವ ಸರ್ಕಾರ ಎಂದರೇನು ಮತ್ತು ಅದನ್ನು ವಿವರಿಸಿ ಅಂತ ಹೇಳಿದ್ದಾರೆ. ದ್ವಿಪ್ರಭುತ್ವ ಸರ್ಕಾರ ಅಂದ್ರೇನು? 1765ರಲ್ಲಿ ರಾಬರ್ಟ್ ಕ್ಲೈವ್ ಈ ನೀತಿಯನ್ನು ಜಾರಿಗೆ ತರ್ತಾನೆ. ಕಂದಾಯ ನಿರ್ವಹಣಾ ಆಡಳಿತ ಬ್ರಿಟಿಷರ ಬಳಿ ಹೋಯಿತು ಮತ್ತು ಕಂದಾಯ ವಸೂಲಾತಿ, ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆ ಭಾರತೀಯ ಅಧಿಕಾರಿಗಳಿಗೆ ನೀಡಿದರು. ನೆಕ್ಸ್ಟ್ 9ನೇ ಪ್ರಶ್ನೆ, ಬಕ್ಸಾರ್ ಕದನವು ಬ್ರಿಟಿಷರಿಗೆ ಅನೇಕ ಸೌಲಭ್ಯಗಳನ್ನು ಪಡೆಯಲು ಸಹಾಯ ಮಾಡಿತು, ಅದನ್ನು ಸ್ಪಷ್ಟೀಕರಿಸಿ ಅಂತ ಹೇಳ್ಬೋದು. ಇನ್ನೊಂದು ಅಥವಾ ಬಕ್ಸಾರ್ ಕದನದ ಪರಿಣಾಮಗಳು ಯಾವುವು ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ಏನೆಂದರೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದನು. 2ನೇ ಶಾ ಆಲಂನು ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ಹಕ್ಕುಗಳನ್ನು ಬಿಟ್ಕೊಡ್ತಾನೆ. ಔದ್ನ ನವಾಬ ಶುಜ್ ಉದ್ ದೌಲ್ ಇರ್ತಾನೆ, ಯುದ್ಧದ ನಷ್ಟ ಪರಿಹಾರಕ್ಕಾಗಿ 50 ಲಕ್ಷ ರೂಪಾಯಿಗಳನ್ನು ಆವಾಗಿನ ಟೈಮ್ನಲ್ಲಿ ಕೊಡ್ತಾನೆ. ಮೀರ್ ಜಾಫರ್ನ ಮರಣ ಹೊಂದಿದ ಮೇಲೆ ಅವನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿ ಪೂರ್ತಿ ಬಂಗಾಳವನ್ನು ತಮ್ಮ ಆಡಳಿತಕ್ಕೆ ಪಡೆದುಕೊಳ್ತಾರೆ. ಆಮೇಲೆ ಬ್ರಿಟಿಷರು ಬಂಗಾಳ, ಬಿಹಾರ, ಒಡಿಶಾ ಒಡೆಯರಾಗ್ತಾರೆ. ಆಮೇಲೆ ಬಂಗಾಳದಲ್ಲಿ ದ್ವಿಪ್ರಭುತ್ವ ನೀತಿಯನ್ನು ಜಾರಿಗೆ ತರ್ತಾರೆ. ಇವುಗಳು ಏನು ಬಕ್ಸಾರ್ ಕದನದ ಪರಿಣಾಮಗಳಾಗಿವೆ. ಇವಾಗ ನಾವು 10ನೇ ಪ್ರಶ್ನೆ ಕಡೆಗೆ ಹೋಗ್ಬೇಕಂದ್ರೆ ಫ್ರೆಂಚರ ವ್ಯಾಪಾರಿ ಕೇಂದ್ರಗಳು ಯಾವಾಗಿದ್ದವು ಅಂದರೆ 1 ಸೂರತ್ತು, ಮಚಿಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೈಕಲ್, ಕಾಸಿಂ ಬಜಾರ್, ಬಾಲ್ಸೂರ್, ಪಾಂದಿಚೇರಿ ಇವೆಲ್ಲ ಇದೆಲ್ಲ ಫ್ರೆಂಚರ ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿವೆ. ಇನ್ನು 11ನೇ ಪ್ರಶ್ನೆಗೆ ಹೋಗ್ಬೇಕಂದ್ರೆ 3ನೇ ಕಾರ್ನಾಟಿಕ್ ಯುದ್ಧದ ಕುರಿತು ತಿಳಿಸಿ ಅಂತ ಹೇಳಿದ್ದಾರೆ. 3ನೇ ಕಾರ್ನಾಟಿಕ್ ಯುದ್ಧದ ಕುರಿತು ತಿಳಿಸಿ ಅಂತ ಹೇಳಿದ್ದಾರೆ. ಉತ್ತರ ಏನಂದರೆ 3ನೇ ಕಾರ್ನಾಟಿಕ್ ಯುದ್ಧ 1760ರಲ್ಲಿ ನಡೆಯಿತು. ವಾಂಡಿವಾಶ್ನಲ್ಲಿ ಈ ಕದನ ನಡೆಯಿತು. ಮತ್ತು ಬ್ರಿಟಿಷರ ಸೇನಾಧಿಕಾರಿ ಸರ್ ಐರ್ಕೂಟ್ ಫ್ರೆಂಚರ ಬುಸ್ಸಿಯನ್ನು ಸೆರೆ ಹಿಡಿದನು.
ಅದಾದಮೇಲೆ ಫ್ರೆಂಚರ ಕೌಟ್ ಡಿ ಲಾಲಿ ಯುದ್ಧದಿಂದ ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಳ್ತಾನೆ. ಆಗ ಐರ್ಕೂಟ್ ಅವನು ಕೂಡ ಬಿಡಲ್ಲ, ಆ ಪಾಂಡಿಚೇರಿಯ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂತಹ ಕೌಂಟ್ ಡಿ ಲಾಲಿಯನ್ನು ಸೋಲಿಸ್ತಾನೆ. ಇವಾಗ 12ನೇ ಪ್ರಶ್ನೆ, ಪ್ಲಾಸಿ ಕದನ ಯಾವಾಗ ಮತ್ತು ಯಾರ್ಯಾರ ನಡುವೆ ನಡೆಯಿತು? ಈ ಯುದ್ಧಕ್ಕೆ ಕಾರಣವನ್ನು ತಿಳಿಸಿ. ಪ್ಲಾಸಿ ಕದನ 1757ರಲ್ಲಿ ಬಂಗಾಳದ ನವಾಬ ಸಿರಾಜ್ ಉದ್ ದೌಲ್ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಇದಕ್ಕೆ ಕಾರಣಗಳೇನೆಂದರೆ, 1ನೇ ಕಾರಣ ದಸ್ತಕುಗಳ ದುರುಪಯೋಗ. ಬ್ರಿಟಿಷರು ನೌಕರರ ದಸ್ತಕಗಳನ್ನು ದುರುಪಯೋಗ ಕೊಂಡ ಕಾರಣ ಬಂಗಾಳದ ನವಾಬನಿಗೆ ಅತಿಯಾಗಿ ನಷ್ಟವಾಯಿತು. 2ನೇ ಕಾರಣ ಏನಂದರೆ, ಅನುಮತಿ ಇಲ್ಲದೆ ಬ್ರಿಟಿಷರು ಏನು ಮಾಡ್ತಾರಂದರೆ ಕೋಟೆ ದುರಸ್ತಿಯನ್ನು ಮಾಡ್ಕೊತಾರೆ. ಬ್ರಿಟಿಷರು ಸಿರಾಜ್ನ ಅನುಮತಿ ಪಡೆಯದೇ ಕೋಟೆಗಳನ್ನ ದುರಸ್ತಿ ಮಾಡಿಕೊಂಡು ಅವುಗಳ ಮೇಲೆ ಫಿರಂಗಿಗಳನ್ನ ಇಟ್ಕೊಂಡು ಬಿಡ್ತಾರೆ. ಆಮೇಲೆ 3ನೇ ಕಾರಣ ಏನಂದರೆ ಕಪ್ಪು ಕೋಣೆಯ ದುರಂತ. ಕಪ್ಪು ಕೋಣೆಯ ದುರಂತ ಅಂದ್ರೇನು? ಸಿರಾಜನು ಬ್ರಿಟಿಷರ ಫೋರ್ಟ್ ವಿಲಿಯಂ ಕೋಟೆಯನ್ನು ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂಥ 146 ಬ್ರಿಟಿಷರನ್ನು ಚಿಕ್ಕ ಕೋಣೆಯಲ್ಲಿ ಬಂಧಿಸ್ತಾನೆ. ಅಲ್ಲಿರ್ತಕ್ಕಂಥ 123 ಬ್ರಿಟಿಷರು ಮರಣ ಹೊಂದಿದಾಗ ರಾಬರ್ಟ್ ಕ್ಲೈವ್ ಬಂಗಾಳದ ಮೇಲೆ ದಾಳಿ ಮಾಡಿದ. ಇವಾಗ 13ನೇ ಪ್ರಶ್ನೆ, ಪ್ಲಾಸಿ ಕದನದ ಪರಿಣಾಮಗಳನ್ನು ತಿಳಿಸಿ. ಪ್ಲಾಸಿ ಕದನದ ಪರಿಣಾಮಗಳೇನೆಂದರೆ, ಈ ಯುದ್ಧವು ಭಾರತೀಯರಲ್ಲಿದ್ದಕ್ಕಂತಹ ಅನೈತಿಕ ಮತ್ತು ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದಕ್ಕಂಥ ಲೋಭಿತನವನ್ನು ಪ್ರದರ್ಶನ ಮಾಡ್ತೈತಿ. 2ನೇ ಪಾಯಿಂಟ್, ಮೀರ್ ಜಾಫರ್ನು ಬಂಗಾಳದ ನವಾಬನಾದನು. 3ನೇ ಪಾಯಿಂಟ್, ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು. ಅಂದರೆ ಅದಕ್ಕೆ ಯಾರೂ ನಿರ್ಬಂಧ ಮಾಡದೇ ಇರತಕ್ಕಂಥ ಹಕ್ಕನ್ನು ಪಡೆಯಿತು. ಆಮೇಲೆ ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದಂತಹ ಆಕ್ರಮಣಕ್ಕೆ ಯುದ್ಧ ಪರಿಹಾರವಾಗಿ ಮೀರ್ ಜಾಫರ್ನು ಕಂಪನಿಗೆ 17,70,00,000 ರೂಪಾಯಿಗಳನ್ನು ನೀಡ್ತಾನೆ. ಇವಾಗ ನಾವು 14ನೇ ಪ್ರಶ್ನೆ ಕಡೆಗೆ ಹೋಗೋಣ. ಮಾರ್ತಾಂಡ ವರ್ಮನು ದಚ್ಚರನ್ನು ಹೇಗೆ ನಿಯಂತ್ರಿಸುತ್ತಿದ್ದನು ಅಥವಾ ಮಾರ್ತಾಂಡ ವರ್ಮನ ಸಾಧನೆಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇವಾಗ ಮಾರ್ತಾಂಡ ವರ್ಮನ ಸಾಧನೆಗಳನ್ನು ಹೇಳೋದೇನೆಂದರೆ, 1ನೇ ಪಾಯಿಂಟ್, ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ರಾಜಧಾನಿಯನ್ನು ಸ್ಥಳಾಂತರಿಸಿದನು. ಕರಿಮೆಣಸು ವ್ಯಾಪಾರದ ಮೇಲೆ ಹಿಡಿತ ಸಾಧಿಸುತ್ತಿದ್ದಂತಹ ಡಚ್ಚರನ್ನು ತಡೆಗಟ್ಟುತ್ತಾನೆ. ಆಮೇಲೆ ಡಚ್ ಸೇನೆ ತಿರುವನಂತಪುರದ ಮೇಲೆ ದಾಳಿ ಮಾಡಿ ಡಚ್ಚರನ್ನು ಸೋಲಿಸಿ ನೆಡುಮಂಗಡ ಮತ್ತು ಕೊಟ್ಟಾರಕರಗಳನ್ನು ವಶಪಡಿಸಿಕೊಳ್ತಾನೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಂದರೆ, 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು. ಈ ಯುದ್ಧದಲ್ಲಿ ಡಚ್ಚರಿಗೆ ಸೋಲು ಆಗ್ತದೆ ಮತ್ತು ಅಪಾರ ನಷ್ಟವಾಗ್ತದೆ. ಆಮೇಲೆ 1753 ಆಗಸ್ಟ್ 15ರಲ್ಲಿ ಡಚ್ಚರು ಸಂಪೂರ್ಣವಾಗಿ ಸೋತು ಶರಣಾಗ್ತಾರೆ. ಮತ್ತು ಕೊಚ್ಚಿಯ ವಿಶ್ವದ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಗಿತ್ತು. ಇದು ಯಾರ್ದಂದರೆ ಮಾರ್ತಾಂಡ ವರ್ಮನ ಸಾಧನೆಗಳಾಗಿವೆ. ಇವಾಗ 15ನೇ ಪ್ರಶ್ನೆ ಕಡೆಗೆ ಹೋಗೋಣ. 15ನೇ ಪ್ರಶ್ನೆ ಏನಂದರೆ, ದಕ್ಷಿಣ ಭಾರತದಲ್ಲಿ ಆಂಗ್ಲರು ಮತ್ತು ಫ್ರೆಂಚರು ತಮ್ಮ ಪ್ರಾಬಲ್ಯವನ್ನು ಉಳಿಸಿಕೊಳ್ಳಲು ಮಾಡಿದ ಹೋರಾಟಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಅದರಲ್ಲಿ ಪ್ರಥಮ ಪಾಯಿಂಟ್ ಯಾವುದಂದರೆ, 18ನೇ ಶತಮಾನದ ಮಧ್ಯಂತರದಲ್ಲಿ ದಕ್ಷಿಣ ಭಾರತದ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಫ್ರೆಂಚರು ಮತ್ತು ಬ್ರಿಟಿಷರು ನಡುವೆ ಪೈಪೋಟಿ ಉಂಟಾಯಿತು. ಅಲ್ಲಿರ್ತಕ್ಕಂಥ ವ್ಯಾಪಾರ ಮಳಿಗೆಗಳನ್ನು ಹಾಕಲು ಅವರಿಬ್ಬರ ನಡುವೆ ಅತಿಯಾದ ಪೈಪೋಟಿ ನಡೆಯಿತು. ಆಮೇಲೆ ನೆಕ್ಸ್ಟು 3 ಕಾರ್ನಾಟಿಕ್ ಯುದ್ಧಗಳು ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತವೆ. ಮೊದಲನೇ ಕಾರ್ನಾಟಿಕ್ ಯುದ್ಧ 1746 ಮತ್ತು 48ರಲ್ಲಿ ನಡೆಯಿತು. ಫ್ರೆಂಚ್ನ ಡ್ಯೂಪ್ಲೆ ಮತ್ತು ಮದ್ರಾಸ್ ಪಡೆಯಲು ಇವಾಗ ಮೊದಲನೇ ಕಾರ್ನಾಟಿಕ್ ಯುದ್ಧ ಏನಂದರೆ 1746 ಮತ್ತು 48ರಲ್ಲಿ ನಡೆಯಿತು. ಫ್ರೆಂಚ್ನ ಡ್ಯೂಪ್ಲೆ ಮದ್ರಾಸ್ ಪಡೆಯಲು ವಿಫಲ ಪ್ರಯತ್ನ ನಡೆಸಿದನು. ಈ ಯುದ್ಧ
ಎಕ್ಸ್ಲಾ ಚಾಪೆಲ್ ಎಂಬ ಒಪ್ಪಂದದಿಂದ ಮುಕ್ತಾಯಗೊಳ್ಳುತ್ತದೆ. ಆಮೇಲೆ ಎರಡನೇ ಪಾಯಿಂಟ್ ಏನಂದರೆ ಎರಡನೇ ಕಾರ್ನಾಟಿಕ್ ಯುದ್ಧ 1749ರಿಂದ 1754ರಲ್ಲಿ ಹೈದರಾಬಾದ್ ಮತ್ತು ಆರ್ಕಾಟಿನಲ್ಲಿ ನಡೆದು ಪಾಂಡಿಚೇರಿ ಒಪ್ಪಂದದಿಂದ ಇದು ಮುಕ್ತಾಯಗೊಳ್ಳುತ್ತದೆ. ಈ ಯುದ್ಧದಲ್ಲಿ ಫ್ರೆಂಚರಿಗೆ ಹಿನ್ನಡೆಯಾಗುತ್ತೆ ಮತ್ತು ಬ್ರಿಟಿಷರು ಪ್ರತಿಷ್ಠೆಯನ್ನು ಪಡೆದುಕೊಳ್ತಾರೆ. ಅಂದರೆ ಬ್ರಿಟಿಷರು ಮುನ್ನಡೆಯನ್ನು ಹೊಂದ್ತಾರೆ. ಮೂರನೇ ಕಾರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರು ಕೌಂಟ್ ಡಿ ಲಾಲಿ 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಿ ಬ್ರಿಟಿಷರ ಐರ್ಕೂಟ್ನಿಂದ ಸೋಲು ಕಂಡಿತು. 1763ರಲ್ಲಿ ಪ್ಯಾರಿಸ್ ಒಪ್ಪಂದದಿಂದ ಈ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂತಿರುಗಿಸಲು ಸಾಲಾಯಿತು. ಇವಾಗ ನಾವು ಫಸ್ಟ್ನೇ ಘಟಕದಲ್ಲಿರ್ತಕ್ಕಂಥ 1 ಮಾರ್ಕು 2 ಮಾರ್ಕ್ 3 ಮಾರ್ಕ್ ಮತ್ತು 4 ಮಾರ್ಕ್ನ ಪ್ರಶ್ನೆಗಳನ್ನು ಎಲ್ಲಗಳನ್ನು ನೋಡ್ಕೊಂಡಿದ್ದೇವೆ. ಇವಾಗ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಸಂಪೂರ್ಣ ಪಾಠದಲ್ಲಿರ್ತಕ್ಕಂಥ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಮತ್ತು 4 ಮಾರ್ಕ್ನ ಎಲ್ಲ ಪ್ರಶ್ನೆಗಳು ನೋಡಿಕೊಂಡಿದ್ದೇವೆ. ಇನ್ನೂ ಹೀಗೆ ನೆಕ್ಸ್ಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಇಷ್ಟು ಪ್ರಯತ್ನ ಪಡೋದಕ್ಕೆ ಒಂದು ಲೈಕ್ ಕೂಡ ಮಾಡಲೇಬೇಕು. ನಿಮ್ಮ ಒಂದು ಲೈಕ್ ಒಂದು ಸಬ್ಸ್ಕ್ರೈಬರ್ನಿಂದ ನನಗೆ ಸಿಕ್ಕಾಪಟ್ಟೆ ಸ್ಫೂರ್ತಿ ಸಿಗುತ್ತೆ. ಮತ್ತು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಹೇಳ್ತೇನೆ.